ಮತ್ತೆ ಮಾವಿನ ಮಿಡಿ ಉಪ್ಪಿನಕಾಯಿ ಮಾಡಿ ನಮ್ಮ ಪ್ರೇಕ್ಷಕರಿಗೆಲ್ಲ ತೋರ್ಸಕ್ಕೆ ನೀವು ರೆಡಿ ಇದ್ದೀರಾ? ರೆಡಿ ಇದ್ದೀನಮ್ಮ. ಓಕೆ. ಸೊ ಇವತ್ತು ಬೆಳಗ್ಗೆ ಅಷ್ಟೇ ಮಾವಿನಕಾಯಿನ ತೋಟದಿಂದ ಕೊಯ್ಕೊಂಡು ಬಂದು ಅದನ್ನು ತಣ್ಣೀರಲ್ಲಿ ಚೆನ್ನಾಗಿ ತೊಳೆದು ಬಟ್ಟೆ ಮೇಲೆ ನೆರಳಿರುವಂತಹ ಜಾಗದಲ್ಲಿ ನೀರಿನ ಅಂಶವನ್ನು ಹೋಗಿಸ್ಲಿಕ್ಕೆ ಅಂತ ಹರಿವಿಟ್ಕೊಂಡಿದ್ವಿ. ಹಾಗೆ ಹರಿವಿಟ್ಕೊಂಡಿದ್ದು ಈಗ ಸಂಜೆ ಅಷ್ಟೊತ್ತಿಗೆ ಆ ನೀರಿನ ಅಂಶ ಎಲ್ಲ ಹೋಗಿದೆ. ಒಂದು ಉಪ್ಪಿನಕಾಯಿ ಮಾಡಬೇಕಾದ್ರೆ ಯಾವಾಗಲೂ ಇಂಪಾರ್ಟೆಂಟ್ ಅಂಶ ಏನು ಅಂತ ಅಂದರೆ, ಮಾವಿನಕಾಯಿ ಆಗಲಿ ಅಥವಾ ಯಾವುದೇ ತರಕಾರಿನೂ ನಾವು ಏನು ಉಪಯೋಗಿಸ್ತೀವಿ ಅದರಲ್ಲಿ ನೀರಿನ ಅಂಶ ಚೂರು ಇರಬಾರ್ದು. ನೀರಿನ ಅಂಶ ಇತ್ತು ಅಂತ ಅಂದರೆ ಉಪ್ಪಿನಕಾಯಿ ಕೆಟ್ಟು ಹೋಗುತ್ತೆ. ಅದಕ್ಕೋಸ್ಕರ ಕಂಪ್ಲೀಟ್ ನೀರಿನ ಅಂಶ ಇಲ್ಲದೆ ಇರೋ ಹಾಗೆ ಅದನ್ನು ಒಣಗಿಸ್ಕೋಬೇಕಾಗತ್ತೆ. ಓಕೆನಾ? ಮಾವಿನ ಮಿಡಿನ ತಗೊಂಬಂದು ಈ ರೀತಿ 1 ಇಂಚು ತೊಟ್ಟಿಟ್ಟು ಕೊಯ್ಕೋಬೇಕು. ಏನಕ್ಕೆ 1 ಇಂಚು ತೊಟ್ಟನ್ನು ಇಡಬೇಕು? ಅದು ಪರಿಮಳ ಚೆನ್ನಾಗಿರುತ್ತೆ ಮತ್ತು ಮಾವಿನ ಮಿಡಿ ಹಾಳಾಗೋದಿಲ್ಲ ತುಂಬ ದಿನ ಇಟ್ಟರು. ಓಕೆ, ಈ ರೀತಿ ಒಂದು 1/2 ಇಂಚು ತೊಟ್ಟಿಟ್ಟು ಈ ಥರ ಕೊಯ್ಕೋಬೇಕು. ಈ ಥರ ತೊಟ್ಟಿನ ಸಮೇತ ಮಾವಿನ ಮಿಡಿನ ಕಟ್ ಮಾಡಿ ಇಟ್ಕೊಂಡು ಆದಮೇಲೆ ನಿಮ್ಮ ಮನೇಲಿ ಭರಣಿ ಇತ್ತು ಅಂತಂದರೆ ಭರಣಿ, ಅಥವಾ ಪ್ಲಾಸ್ಟಿಕ್ ಡಬ್ಬಿ ಇತ್ತು ಅಂತಂದರೆ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಮಾವಿನಕಾಯಿ ಹಾಗೂ ಉಪ್ಪನ್ನು ಹಾಕಿ ನೆನೆಸಿಡಬೇಕಾಗತ್ತೆ. ಮಾವಿನ ಮಿಡಿ ತೊಟ್ಟು ತೆಗೆದಿರುವ ಮಾವಿನ ಮಿಡಿಯನ್ನು ಈ ಥರ ಕಾಜಿನ ಬರಣಿಗೆ ಹಾಕಬೇಕು. ನಂತರ 1 ಹಾಸು ಮಾವಿನ ಮಿಡಿ, 1 ಹಾಸು ಉಪ್ಪನ್ನು ಹಾಕಬೇಕು. ಕಲ್ಲುಪ್ಪನ್ನೇ ಹಾಕಿದರೆ ಚೆನ್ನಾಗಿರುತ್ತೆ, ಅಲ್ಲ ಪುಡಿ ಉಪ್ಪನ್ನಾದರೂ ಹಾಕ್ಬೋದು. ಈಗ ಬರಣಿಗೆ ಮಾವಿನ ಮಿಡಿ ಮತ್ತು ಉಪ್ಪನ್ನು ತುಂಬಿಯಾಗಿದೆ. ನಂತರ 4 ಮಾವಿನ ಎಲೆ ತೆಗೆದುಕೊಂಡು ಅದನ್ನು ಈ ಥರ 1 ಹಾಸು ಮುಚ್ಚಬೇಕು. ನಂತರ ಮುಚ್ಚಳವನ್ನು ಗಟ್ಟಿಯಾಗಿ ಹಾಕಿ ಗಾಳಿ ಆಡದಂತೆ ಸರಿಯಾಗಿ ಭದ್ರತೆಯಾಗಿ ಇಡಬೇಕು. ಉಪ್ಪು ಮತ್ತು ಮಾವಿನ ಮಿಡಿಯನ್ನು ಬರಣಿನಲ್ಲಿ ಹಾಕಿ 1 ವಾರ ಕಾಲ ಆಗಿದೆ. ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನೇ ಮಾವಿನ ಮಿಡಿನ ತೆಗೆದಿಟ್ಕೊಂಡು ಒಂದು ಬಟ್ಟೆ ಮೇಲೆ ಹರಿವಿಟ್ಕೊಂಡಿದ್ದೀನಿ. ಮತ್ತು ಉಪ್ಪು ಮತ್ತು ಮಾವಿನ ಮಿಡಿಯನ್ನು ನೆನೆಸಿಟ್ಟಿರುವ ನೀರನ್ನು ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಂಡಿದ್ದೀನಿ. ಈ ಉಪ್ಪಿನ ನೀರನ್ನು ಒಲೆ ಮೇಲಿಟ್ಟು 15ರಿಂದ 20 ನಿಮಿಷ ಚೆನ್ನಾಗಿ ಕುದಿಸಿ ತಣ್ಣಗಾಗಲು ಬಿಡಬೇಕು. 4 ಚಮಚ ಸಾಸಿವೆ ಕಾಳು, 3 ಚಮಚ ಜೀರಿಗೆ, ಅರ್ಧ ಚಮಚ ಪೆಪ್ಪರು ಅಥವಾ ಕರಿಮೆಣಸು ಮತ್ತು ಮೆಂತ್ಯ ಕಾಳು ಅರ್ಧ ಚಮಚ, 1 ಬೌಲು ಮೆಣಸಿನ ಪುಡಿ ಇಷ್ಟು ಬೇಕು. ಮೆಣಸಿನ ಪುಡಿ ಬಿಟ್ಟು ಹುರಿದಿರೋ ಪದಾರ್ಥಗಳನ್ನೆಲ್ಲ ಚೆನ್ನಾಗಿ ಹುರಿದು ಪುಡಿ ಮಾಡಿಟ್ಕೋಬೇಕು. ಮಸಾಲೆ ಪದಾರ್ಥವನ್ನು ಹುರಿದು ತಣ್ಣಗಾದ ನಂತರ ಪುಡಿ ಮಾಡಿಕೊಂಡು ಅದಕ್ಕೆ ಮೆಣಸಿನ ಪುಡಿಯನ್ನು ಸೇರಿಸಿಕೊಳ್ಳಬೇಕು. ಕುದಿಸಿ ಆರಿಸಿದ ಉಪ್ಪಿನ ನೀರಿಗೆ ಈ ಪುಡಿಯನ್ನು ಹಾಕಿ ಕಲಸಿಕೊಳ್ಳಬೇಕು. ನಂತರ ಮಾವಿನ ಮಿಡಿಯನ್ನು ಅದಕ್ಕೆ ಹಾಕಿ ಕೈಯಾಡಿಸಬೇಕು. ಈಗ ಮಾವಿನ ಮಿಡಿ ಉಪ್ಪಿನಕಾಯಿ ರೆಡಿಯಾಗಿದೆ. ಇದನ್ನು ಒಂದು ಪ್ಲಾಸ್ಟಿಕ್ ಡಬ್ಬಿ ಅಥವಾ ಕಾಜಿನ ಬರಣಿನಲ್ಲಿ ಹಾಕಿಡಬೇಕು.